ಮೂಲ ಉತ್ಪಾದನೆ ಆದ್ರೆ ಏನೋ ಮೈಸೂರಾಗ್ಲಿ ಚರ್ಪಾಟ್ ಆಗ್ಲಿ ಯಾವ್ದು ಎಲ್ಲ ಸ್ಟಾಪ್ ಆಗುತ್ತೆ. ಆಮೇಲೆ ನಾವೇನು ನಮ್ದು ವಿವಿಂಗ್ ಮೈಸೂರು ಅಲ್ಲೇ ಮೂಲ ಉತ್ಪಾದನೆ ಇಲ್ಲ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ನಿಂತೋಗ್ಬಿಡುತ್ತೆ. ಅವಾಗ ಸಾವಿರಾರು ಜನ ಬೀದಿಗೆ ಬರ್ತಾರೆ. ಇದನ್ನೇ ನಂಬ್ಕೊಂಡು ನಾವೆಲ್ಲ ಜೀವನ ಮಾಡ್ತಾರೆ. ಇಲ್ಲಿ 130 ಇದ್ದಾರೆ. ಮೈಸೂರು ಅಲ್ಲಿ ಸಾವಿರಾರು ಜನ ಬೀದಿಗೆ ಬರ್ತಾರೆ. ಟೋಟಲ್ ಎಲ್ಲ ಮೂಲ ಉತ್ಪಾದನೆ ಈ ವರ್ಷ 90 ಕೋಟಿ ಲಾಭನೇ ಬಂದೈತೆ. ಹೋದ ವರ್ಷಕ್ಕೂ ಹಾಗಾಗಿ ನಾವೇನು ಕ್ವಶನ್ ಮಾಡಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಈಗ ನಮ್ಗೆ ಬರೋ ಸಂಬಳನೂ ಬರೀ 14,000 15,000 10 ವರ್ಷದಿಂದ ಕೆಲಸ ಮಾಡಿದ್ದೀವಿ. ಮ್ಯಾನೇಜ್ಮೆಂಟ್ ಬಿಟ್ಟರೆ ಒಬ್ರು ಇಲ್ಲ. ಏನು ಮನವಿ ಮಾಡಿದ್ದಕ್ಕೆ ಬೋರ್ಡಲ್ಲಿ ಇರ್ತೀವಿ ಅಂತ ಹೇಳ್ತಾರೆ. ಗ್ರೌಂಡ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಅಣ್ಣ, ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಅದು ಕಚ್ಚಾ ರೇಷ್ಮೆ ಮಾಡೋದ್ರಿಂದ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ, ಆಮೇಲೆ ಆತ್ಮ ಬರುತ್ತೆ. ಅದರಲ್ಲಿ ಪರಿಸರ ಇರ್ಬೇಕು ಅಂದ್ರೆ ಅಲ್ಲಿ 100 ಮರಗಳೈತೆ. ಅದಿದ್ರೆ ಆಚೆ ಕಡೆಗೂ ಸ್ಮೆಲ್ ಬರಲ್ಲ, ಪಬ್ಲಿಕ್ ತೊಂದರೆ ಆಗೋದು. ಆ ಸ್ಮೆಲ್ ಬಂದು ಯಾರು ಇರಕ್ಕಾಗಲ್ಲ ಅಣ್ಣ. ಹಂಗಾಗಿ ಅಲ್ಲಿ ಪರಿಸರ ಹಾಳಾಯ್ತದೆ. ಆ ಪರಿಸರ ಹಾಳಾದ್ರೆ ಆತ್ಮ ಬರೋದು. ಆ ಇದರಿಂದ ಅಲ್ಲಿ ಅದು ಕ್ರೀಡಾಂಗಣ ಆದ್ಮೇಲೆ ಕ್ರೀಡಾಂಗಣ ಪ್ಲಾನ್ ಮಾಡಿ ನೀರೆಲ್ಲ ಹೋಗಿ ಪೈಪ್ ಲೈನ್ ಎಲ್ಲ ಮಾಡಿ ಬಿಟ್ಟಿದ್ದಾರೆ. ಈಗ ಏನಾದ್ರು ಕ್ರೀಡಾಂಗಣ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ, ಏನೋ ಒಂದು ಹೇಳಿ ಮುಚ್ಚಿಬಿಟ್ಟು ಅಂದ್ರೆ ನಮ್ಗೆ ಎಲ್ಲರೂ ಕೆಲಸ ಇರಲ್ಲ. ಅದು ಕರೆಕ್ಟ್ ಆಗಿ ನಡ್ಕೊಡೋಕೆ ಇರೋದ್ರಿಂದ ಇದೊಂದು ಪ್ರಸ್ತಾವನೆ ಕೈ ಬಿಟ್ಬಿಟ್ರೆ ಚೆನ್ನಾಗಿದೆ. ಮೈಸೂರು ಸಿಲ್ಕ್ ಬ್ರ್ಯಾಂಡ್ ಅಂತ ಈಗ ಅವ್ರ ಔಟ್ಲೈನ್ ಏನಂದ್ರೆ ಕ್ಲೋಸ್ ಆದ್ರೆ ಹೊರಗಡೆಯಿಂದ ತರಿಸೋದು ಪ್ಲಾನ್. ಕಮಿಷನ್ ಅಷ್ಟೇ ಹೊರಗಡೆಯಿಂದ ತರಿಸಿದ್ರೆ ಅದೇನಾಗುತ್ತೆ, ಕ್ವಾಲಿಟಿ ಹಾಳಾಗುತ್ತೆ. ಮುಂದೆ ಫ್ಯಾಕ್ಟ್ರಿನೇ ಎಂಟರ್ ಫ್ಯಾಕ್ಟ್ರಿ ಕ್ಲೋಸ್ ಆಗುತ್ತೆ. ಈಗ KSIC ನಡೀತಿರೋದು ಕ್ವಾಲಿಟಿ, ಸಿಲ್ಕ್ ಅಂದ್ರೆ ಕ್ವಾಲಿಟಿ. ಕಾವೇರಿ ನೀರು ಆಗಲ್ಲ, ಭದ್ರತೆನೂ ಕಾಣ್ತಾ ಇಲ್ಲ. ನೆಕ್ಸ್ಟ್ ನಾಳೆ ಕೆಲಸದಿಂದ ಬರಬೇಡ ಅಂದ್ರೆ ನಾವು ಬರಂಗಿಲ್ಲ. ನಾವು ಜೀವನ ಮಾಡ್ತಿರೋರು ಮುಂದಿನ ಪರಿಸ್ಥಿತಿ ಕೇಳ್ತಾ ಇರೋದು ಅಂದ್ರೆ ಕಾರ್ಮಿಕರು ಸ್ಟೇಡಿಯಂ ಅಲ್ಲಿ ಬೇಡ, ಇಲ್ಲಿ ಬೇಡ, ಇನ್ನೆಲ್ಲ ನಾವು ಮಾಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಸ್ಟೇಡಿಯಂ ಯಾರು ವಿರೋಧ ಇಲ್ಲ. ಹೌದು ಸರ್, ಅದೇ ಜಾಗ ಆ ಸ್ಥಳದಲ್ಲಿ ಬೇಡ ಅಂತ ಅವ್ರು ಹೇಳ್ತಾರೆ ಸರ್. ಪ್ರಾಬ್ಲಮ್ಸ್ ಎಲ್ಲ ಇದೆ ಅಂತ ಸ್ಟೇಟ್ ರೆಡಿ 3,000 ಕೊಡ್ತಾ ಇದ್ದೀನಿ ಸರ್. ಅದು ನಿಜ ಸರ್. ಈಗ ಫಸ್ಟ್ ನಾವು ಯಾರನ್ನೇ ತಗೊಂಡು ಅವ್ರನ್ನ ತರಬೇತಿ ಅವರಿಂದ 6 ತಿಂಗಳ ಒಳಗಡೆ ಅವರು 10 ವರ್ಷಕ್ಕೆ ಕೊಡೋ ಸಾಮರ್ಥ್ಯ. ಸೊ ಅಕಸ್ಮಾತ್ ಯಾರನ್ನ ಒಂದು ಪಕ್ಷ 1 ತಿಂಗಳು 2 ತಿಂಗಳು 15 ದಿವಸದಲ್ಲೇ 3 ತಿಂಗಳಲ್ಲೇ 10 ವರ್ಷಕ್ಕೆ ಕೊಡ್ತಾರೆ. ಅವ್ರಿಗೆ 18,000 ಸಂಬಳ ನಾವು ಆ್ಯಸ್ ಪರ್ ಮಿನಿಮಮ್ ವೇಜಸ್ ಹಾಕ್ತಾರೆ ನಾವು ಕೊಟ್ಟೆ ಕೊಡ್ತೀವಿ. ಒಂದು ಪಕ್ಷ ಕೊಡದಿದ್ದಲ್ಲಿ ಇನ್ನೂ ಹೆಚ್ಚು ತರಬೇತಿ ಕೊಟ್ಟವ್ರಿಗೆ ಅದು ಬೇಕಾದನ್ನ ಅವರು 10.5 ಮಿನಿಟ್ ಸೇರೋ ಕೊಡುವಂತೆ ನಾವು ತರಬೇತಿ ನೀಡ್ತೀವಿ. ಯಾಕಂದರೆ ಅವ್ರಿಗೂ ಪಾಪ ಅಷ್ಟು ತಿಂಗಳು ಕೆಲಸ ಮಾಡಿ ಬರೀ 3,000 ಅವರು ಜೀವನ ಮಾಡೋಕ್ಕಾಗಲ್ಲ. ಅದು ನಿಜ. ಆದರೆ ಅವರು ಕೊಡಬೇಕು ಸರ್. ಉತ್ಪಾದನೆ ಕೊಟ್ಟರೆ ನಾವು ಕೊಡ್ಬೋದು. ಯಾಕಂದರೆ 8 ವರ್ಷ ಅಷ್ಟು ಟೈಮಿಂಗ್ಸ್ ಇದೆ. ಅರ್ಧ ಗಂಟೆ ಊಟದ ಟೈಮ್ ಇದೆ ಸರ್. ಆಮೇಲೆ ಇಲ್ಲ ಸರ್, ಈಗ ಕ್ಯಾಂಟೀನ್ ಇಲ್ಲ. ಸೊ ಕ್ಯಾಂಟೀನ್ ಮಾಡಬೇಕು ಅಂತ ಇದೆ ಸರ್. 250 ಜನ ಬಂದಾಗ ಮ್ಯಾಂಡೇಟ್ರಿ ಆಗುತ್ತೆ ಸರ್, ಅವ್ರು ಕೊಡಲೇಬೇಕು ಸರ್. ಈಗ 114 ಜನ ಇದೆ ಸರ್. ವರ್ಗದ ಆಧಾರದಲ್ಲಿ 111 ಜನ ಇದೆ. ಅದು 250 ಜನ ಟಚ್ ಆಗಿದ್ರೆ ರೂಲ್ ಏನಿಲ್ಲ ರೀ. ಹೌದು ಸರ್, ಅದು ಮ್ಯಾಂಡೇಟ್ರಿ ಅಲ್ಲ ಸರ್. ಅದು ಅದು ಮ್ಯಾನೇಜ್ಮೆಂಟ್ ಬಿಟ್ಟಿದೆ. ನಮ್ಮ MD ಮೇಡಮ್ ಅವ್ರು ಹೇಳಿದ್ದಾರೆ, ಇದರಲ್ಲಿ ಮಾಡ್ತಿಲ್ಲ ಮಿಸಸ್ ಜಹೀರಾ ನಸೀಮ್ ಅಂತ ಸರ್. ಫ್ಯಾಕ್ಟ್ರಿ ವಿಸಿಟ್ ಮಾಡಿಲ್ಲ. ಇಲ್ಲಿ ವರ್ಕರ್ಸ್ ಪ್ರಾಬ್ಲಮ್ ಇದೆಯಲ್ಲಮ್ಮ, ಕ್ಯಾಂಟೀನ್ ಇಲ್ಲ. ಇಲ್ಲಿ 140 ಜನ ಇದ್ದಾರೆ. ಅದು 250 ಜನಕ್ಕೆ ಯಾಕಮ್ಮ ಕಾಯೋದು? ಅದೇನು ಮ್ಯಾಂಡೇಟ್ರಿ ಅಂತಲ್ಲ, ಕಂಪಲ್ಸರಿ ಅಂತಲ್ಲ. ಕ್ರಾಸ್ ಆಗಿದೆ ಅಲ್ಲ, 130 114 ಜನ ಇದ್ದಾರೆ. ಈ ಬಾರಿ ಎಷ್ಟು ಮೋರ್ ದೆನ್ 19 crores ಪ್ರಾಫಿಟ್ ಮಾಡಿದ್ದಾರೆ.
96 ಮಾನವೀಯತೆ ಅಷ್ಟೇ ಅಲ್ಲ ಮಾಡಿ ಫಸ್ಟ್ ಹೈರ್ ಮಾಡೋದು ನೋಡಿ ಎಲ್ಲನ ಬೇರೆ ಕಡೆಯಿಂದ ತಂದು ಇಲ್ಲಿ ಅವರು ಕೊಡೋ ಥರ ಮಾಡಿ ಆಮೇಲೆ ಗೌರ್ಮೆಂಟ್ ಕ್ಯಾಂಟೀನ್ ಮಾಡಿ ಫಸ್ಟು ಬೇರೆ ಕಡೆಯಿಂದ ಯಾರನ್ನ ಇದು ಮಾಡಿಬಿಟ್ಟು ಅವರು ಆಚೆ ಅಡುಗೆ ಮಾಡ್ಕೊಂಡು ಇಲ್ಲಿ ತಂದು ಕೊಡೋ ಥರ ಮಾಡಿ ಫರ್ದರ್ ಆಮೇಲೆ ನೀವು ಕ್ಯಾಂಟೀನೆಲ್ಲ ಆದಮೇಲೆ ಇಲ್ಲೇ ನೀವು ಮಾಡೋದು ಅದು ಟೇಕ್ ಟೈಮ್ ಅಟ್ಲೀಸ್ಟ್ ಒನ್ ಮಂತಲ್ಲಿ ಅಥವಾ 1.5 ಮಂತಲ್ಲಿ ಶುರು ಮಾಡಿಸಿ